2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಈ ಬಾಹುಗಳಿಂದ ಯಾವ ತ್ರಿಭುಜವು ರಚನೆಯಾಗುತ್ತದೆ? ಆಪ್ಷನ್ಸ್: ಲಘುಕೋನ ತ್ರಿಭುಜ, ಅಸಮಬಾಹು ತ್ರಿಭುಜ, 1 ಮತ್ತು 2 ಎರಡೂ ಯಾವುದು ಅಲ್ಲ ಅಂತ. ಒಂದು ತ್ರಿಭುಜ ರಚನೆ ಆಗ್ಬೇಕಾಗಿತ್ತು ಅಂತಂದ್ರೆ ಒಂದು ಬೇಸಿಕ್ ಕಂಡೀಷನ್ ಏನಿದೆ ಅಂದ್ರೆ ಯಾವುದೇ ಎರಡು ಬಾಹುಗಳನ್ನ ಕೂಡಿಸಿದ್ರೆ ಆಡ್ ಮಾಡಿದ್ರೆ ಮೂರನೇ ಬಾಹುಗಿಂತಲೂ ದೊಡ್ಡದಿರಬೇಕು. ಇಲ್ಲ ಅಂತಂದ್ರೆ ತ್ರಿಭುಜ ರಚನೆ ಆಗೋದಿಲ್ಲ. ಇದು ಎಲ್ಲ ಬಾಹುಗಳಿಗೂ ಎಲ್ಲ ರೀತಿಯ ಕಾಂಬಿನೇಷನ್ ಕೂಡ ಹೋಲ್ಡ್ ಆಗಬೇಕು. ಇಲ್ಲಿ ನೋಡಿ 2 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 5 ಸೆಂಟಿಮೀಟರ್ ಬರ್ತದೆ. ಮೂರನೇ ಬಾಹು ಇರೋದು 6 ಸೆಂಟಿಮೀಟರ್, ಅದಕ್ಕಿಂತ ಜಾಸ್ತಿ ಬರಬೇಕು. ಬಟ್ ಬರ್ತಾ ಇಲ್ಲ. ಈ ರೀತಿ ಬರ್ತಾ ಇಲ್ಲ ಅಂತಂದ್ರೆ ಇದು ತ್ರಿಭುಜ ರಚನೆ ಆಗೋದೇ ಇಲ್ಲ. ಯಾಕೆ ಈ ರೀತಿ ಅಂತಂದ್ರೆ ಸಪೋಸ್ 6 ಸೆಂಟಿಮೀಟರ್ ಅಂತ ಒಂದು ಬಾಹು ತಗೊಂಡ್ವಿ ಅಂತ ಅನ್ಕೊಳ್ರಿ. ಒಂದು ಬೇಸ್ ಇದೆಷ್ಟಿದೆ? ಇದು 6 ಸೆಂಟಿಮೀಟರ್ ಇದೆ. ಇದು ತ್ರಿಭುಜದ ಪಾದ. ಈ ಕಡೆ ಎಷ್ಟು ಸೆಂಟಿಮೀಟರ್ ಇರಬೇಕು? 2 ಸೆಂಟಿಮೀಟರ್ ಇರಬೇಕು. ಈ ಕಡೆ 3 ಸೆಂಟಿಮೀಟರ್ ಇರಬೇಕು. ಈ ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 2 ಸೆಂಟಿಮೀಟರ್ನ ಒಂದು ತ್ರಿಜ್ಯ ತಗೊಂಡು ಹಿಂಗೆ ಕಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ ಸಪೋಸ್ 3 ಸೆಂಟಿಮೀಟರ್ ಇರುತ್ತೆ ಅನ್ಕೊಳ್ರಿ. 2 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ನಾವೇನಾದ್ರೂ ಕಂಪಾಸ್ ಇಂದ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಆಗುತ್ತೆ. ಯಾಕಂದ್ರೆ 2 ಸೆಂಟಿಮೀಟರ್ ಇಷ್ಟೇ ಇರೋದು. 3 ಸೆಂಟಿಮೀಟರ್ ತಗೊಂಡ್ರೆ ಇಲ್ಲಿಂದ ಇಲ್ಲಿ ಕಟ್ ಆಗುತ್ತೆ. ಎರಡು ಬಾಹುಗಳು, ಈ ಬಾಹು ಮತ್ತು ಈ ಬಾಹು ಮೀಟ್ ಆಗಲೇ ಇಲ್ಲ. ಮೇಲ್ಗಡೆ ಮೀಟ್ ಆಗಲಿಲ್ಲ ಅಂತಂದ್ರೆ ತ್ರಿಭುಜ ರಚನೆನೇ ಆಗಲಿಲ್ಲ. ಹಾಗಾಗಿ ಈ ಕಂಡೀಷನ್ ಹೋಲ್ಡ್ ಆಗಬೇಕು. ಯಾವ ಕಂಡೀಷನ್? ಯಾವುದೇ ಎರಡು ಬಾಹುಗಳನ್ನ ಕೂಡಿಸಿದ್ರೆ ಮೂರನೇ ಬಾಹುಗಿಂತ ಜಾಸ್ತಿ ಇರಬೇಕು, ಅಂದ್ರೆ ಮಾತ್ರ ತ್ರಿಭುಜ ರಚನೆ ಆಗ್ತದೆ. ಇಲ್ಲ ಅಂತಂದ್ರೆ ಆಗಲ್ಲ. ಮತ್ತೆ ಇಲ್ಲಿ ಆಗತ್ತಲ್ಲ ಅಂತ ಕೇಳ್ಬೋದು. 6 ಮತ್ತು 3 ಕೂಡಿಸಿದ್ರೆ 9, 2ರಿಂದ ಜಾಸ್ತಿ ಇದೆಯಲ್ಲ. 2 ಮತ್ತು 6 ಕೂಡಿಸಿದ್ರೆ 8, ಅದು 3ಕ್ಕಿಂತ ಜಾಸ್ತಿ ಇದೆಯಲ್ಲ ಅಂತಂದ್ರೆ ಇದು ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ಕಾಂಬಿನೇಷನ್ಗೂ ಇದು ಹೋಲ್ಡ್ ಆಗ್ಬೇಕು ಅಂತ. ಬರೀ 3, 6, 2, 6 ಇವೆರಡನ್ನ ಕಾಂಬಿನೇಷನ್ ತೋರಿಸಿದ್ರಲ್ಲ, 2 ಮತ್ತು 3 ತಗೊಂಡ್ರು ಕೂಡ ಇದು ಹೋಲ್ಡ್ ಆಗ್ಬೇಕು. 2 ಮತ್ತು 3 ತಗೊಂಡಾಗ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 5 ಬರ್ತದೆ. ಬಟ್ ದಿಸ್ ಇಸ್ ಲೆಸ್ ದ್ಯಾನ್ 6. ಹಾಗಾಗಿ ತ್ರಿಭುಜ ರಚನೆನೇ ಆಗೋದಿಲ್ಲ. ಹಂಗಾಗಿ ಲಘುಕೋನ ತ್ರಿಭುಜ ಅಲ್ಲ, ಅಸಮಬಾಹು ತ್ರಿಭುಜ ಅಲ್ಲ, ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಇಲ್ಲಿ. ಅಂದ್ರೆ ತ್ರಿಭುಜನೇ ರಚನೆ ಆಗೋದಿಲ್ಲ. ABCD ಸಮಾಂತರ ಚತುರ್ಭುಜದಲ್ಲಿ ಕೋನ ಎ ಮತ್ತು ಕೋನ ಬಿ ಯ ಕೋನಾರ್ಧಕಗಳು ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಕೋನ APBಯು ಒಂದು ಸಮಾಂತರ ಚತುರ್ಭುಜ ತಗೊಳ್ಳೋಣ. ಇದು ಒಂದು ಸಮಾಂತರ ಚತುರ್ಭುಜ. ಕೋನಾರ್ಧಕ, ಇದೊಂದು ಕೋನಾರ್ಧಕ ಆಗಿರಲಿ, ಇದೊಂದು ಕೋನಾರ್ಧಕ ಇರಲಿ. ABCD ಚತುರ್ಭುಜ, ಅದು ಸಮಾಂತರ ಚತುರ್ಭುಜ. ABCD ಕೋನಾರ್ಧಕ ಅಂದ್ರೆ ಒಂದು ಕೋನನ ಅರ್ಧ ಆಗಿ ಡಿವೈಡ್ ಮಾಡ್ತದೆ. ಸಪೋಸ್ ಇದು X ಡಿಗ್ರಿ ಇತ್ತು ಅಂದ್ರೆ ಈ ಕಡೆ ಕೂಡ X ಡಿಗ್ರಿ ಇರೋ ತರ ಡಿವೈಡ್ ಮಾಡೋದು ಅಂತ. ಈ ಕಡೆ Y ಡಿಗ್ರಿ ಇತ್ತು ಅಂತಂದ್ರೆ ಇಲ್ಲೂ ಕೂಡ Y ಡಿಗ್ರಿ ಇರ್ತದೆ, ಈಕ್ವಲ್ ಆಗಿ ಡಿವೈಡ್ ಮಾಡ್ತದೆ. ಆ ರೀತಿ ಲೈನ್ ಅನ್ನ ಕೋನಾರ್ಧಕ ಅಂತ ಕರಿತೀವಿ. ಸಮಾಂತರ ಚತುರ್ಭುಜದಲ್ಲಿ ಒಂದು ಪ್ರಾಪರ್ಟಿ ಇದೆ. ಏನು ಅಂತಂದ್ರೆ ಅಡ್ಜಸೆಂಟ್ ಆಂಗಲ್ಸ್, ಪಾರ್ಶ್ವ ಕೋನಗಳು, ಅಡ್ಜಸೆಂಟ್ ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ಆ ಸಮ್ ಎಷ್ಟಿರುತ್ತೆ ಅಂದ್ರೆ 180 ಡಿಗ್ರಿ ಇರ್ತದೆ ಅಂತ. ಸಮ್ ಆಫ್ ಅಡ್ಜಸೆಂಟ್ ಆಂಗಲ್ಸ್. ಅಡ್ಜಸೆಂಟ್ ಆಂಗಲ್ಸ್ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿರ್ತಾವಲ್ಲ ಆ ಕೋನಗಳು. ಎಗೆ ಪಕ್ಕದಲ್ಲಿರ್ತಕ್ಕಂಥ ಕೋನ ಯಾವುದು ಅಂದ್ರೆ ಬಿ, ಜೊತೆಗೆ ಎಗೆ ಪಕ್ಕದಲ್ಲಿರ್ತಕ್ಕಂಥ ಕೋನ ಡಿ. ಅವೆರಡನ್ನ ಆಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 180 ಡಿಗ್ರಿ ಬರ್ತದೆ. ಇದು ಒನ್ ಆಫ್ ದ ಪ್ರಾಪರ್ಟೀಸ್. ಯಾವುದು? ಪ್ಯಾರಲೋಗ್ರಾಮ್ಸ್ ಅಂತ ಅಲ್ಲ, ಪ್ಯಾರಲೋಗ್ರಾಮ್ಸ್ ಅಂತ ಏನ್ ಹೇಳ್ತೀವಲ್ಲ, ಸಮಾಂತರ ಚತುರ್ಭುಜ ಅಂತೇಳಿ, ಅದರ ಒಂದು ಪ್ರಾಪರ್ಟಿ ಇದು. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಎಷ್ಟು ಡಿಗ್ರಿ ಇರಬೇಕು? 180 ಡಿಗ್ರಿ ಇರಬೇಕು. ಅಥವಾ ಆಂಗಲ್ ಎ ಪ್ಲಸ್ ಆಂಗಲ್ ಡಿ ತಗೊಂಡ್ರು 180 ಡಿಗ್ರಿ. ಇನ್ನು ಡಿ ತಗೊಂಡ್ರೆ ಅದಕ್ಕೆ ಎರಡು ಏನು ಅಡ್ಜಸೆಂಟ್ ಆಂಗಲ್ಸ್ಗಳು ಸಿಗ್ತವೆ, ಪಕ್ಕದಲ್ಲಿರ್ತಕ್ಕಂಥ ಆಂಗಲ್ಸ್ಗಳು. ಡಿಗೆ ಎ ಮತ್ತೆ ಸಿ ಇವೆರಡು ಪಕ್ಕದಲ್ಲಿರ್ತಕ್ಕಂಥ ಆಂಗಲ್ಗಳು. ಡಿ ನ ಎ ಜೊತೆನಾದ್ರೂ ಆಡ್ ಮಾಡಿ 180 ಡಿಗ್ರಿ ಬರ್ತದೆ, ಡಿ ನ ಸಿ ಜೊತೆನಾದ್ರೂ ಆಡ್ ಮಾಡಿ 180 ಡಿಗ್ರಿ ಬರ್ತದೆ, 180 ಡಿಗ್ರಿ. ಇದು ಒಂದು ಪ್ರಾಪರ್ಟಿ. ಓಕೆ, ಈ ಪ್ರಾಪರ್ಟಿನ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಎಷ್ಟು ಬರಬೇಕು ಅಂತಂದ್ರೆ 180 ಡಿಗ್ರಿ ಬರಬೇಕು. ಆಂಗಲ್ ಎ ಎಷ್ಟಿದೆ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಎಕ್ಸ್ ಕೆಳಗಡೆ ಎಕ್ಸ್ ಎರಡನ್ನು ಆಡ್ ಮಾಡಿದ್ರೆ 2x. ಅದೇ ರೀತಿ ಆಂಗಲ್ ಬಿ ಎಷ್ಟಿದೆ ಅಂತಂದ್ರೆ ಮೇಲ್ಗಡೆ y ಇದೆ, ಕೆಳಗಡೆ y ಇದೆ, y ಪ್ಲಸ್ y ಇಸ್ 2y. ಈ ಎರಡನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಎರಡನ್ನು ಕಾಮನ್ ತೆಗೆದ್ಬಿಡಿ, x ಪ್ಲಸ್ y
ಈಕ್ವಲ್ ಟು 180 ಡಿಗ್ರಿ. ಎರಡೊಂದ್ಲೆ ಎರಡು 90. ದೇರ್ ಫೋರ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ. ಓಕೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 90 ಡಿಗ್ರಿ. ಈಗ ಸಪೋಸ್ ಇದನ್ನ ಪಿ ಬಿಂದುವಿನಲ್ಲಿ ಸಂಧಿಸುತ್ತ ಅಂತ ಹೇಳಿದ್ರಿಂದ ಈ ಪಾಯಿಂಟ್ ಪಿ. ಈಗ ಮೇಲ್ಗಡೆ ಇರತಕ್ಕಂಥ ತ್ರಿಭುಜ ಮಾತ್ರ ತಗೊಳ್ರಿ. ಯಾವುದಿದು? ತ್ರಿಭುಜ ಎ ಪಿ ಬಿ. ತ್ರಿಭುಜ ಎ ಪಿ ಬಿ ನಲ್ಲಿ 3 ಕೋನಗಳನ್ನ ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು. ಯಾವ್ಯಾವ 3 ಕೋನ ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಇದು ಆಂಗಲ್ ಪಿ. ಇದನ್ನ ಆಂಗಲ್ ಪಿ ಅಂತ ಕರೀತೀವಿ. 3 ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು. ಎಕ್ಸ್ ಅಂದ್ರೆ ಈ ಕೋನ ಎಕ್ಸ್, ಇದು ವೈ, ಇದು ಪಿ. ಓಕೆ, ಬಟ್ ಎಕ್ಸ್ ಪ್ಲಸ್ ವೈ ಎಷ್ಟು ಸಿಕ್ಕಿದೆ ನಮಗೆ ಅಂದ್ರೆ 90 ಡಿಗ್ರಿ ಸಿಕ್ಕಿದೆ. ಪ್ಲಸ್ ಕೋನ ಪಿ ಇದನ್ನ ಕಂಡುಹಿಡಿಬೇಕಾಗಿರೋದು. ಕೋನ ಪಿ ನ ಶಾರ್ಟ್ಕಟ್ ಆಗಿ ನಾನು ಎ ಪಿ ಬಿ ನ ಪಿ ಅಂತ ಬಂದಿದ್ದೀನಿ ಅಷ್ಟೇ. 180 ಡಿಗ್ರಿ. 90 ಡಿಗ್ರಿ ಆ ಕಡೆ ಹೋಗ್ಲಿ. ಕೋನ ಪಿ ಅಥವಾ ಎ ಪಿ ಬಿ ಈಕ್ವಲ್ ಟು 180 ಮೈನಸ್ 90. 180ರಲ್ಲಿ 90 ಹೋದ್ರೆ 90. ಹಾಗಾದ್ರೆ ಈ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 90 ಡಿಗ್ರಿ ಇರ್ತದೆ ಕೋನ. ದೇರ್ಫೋರ್ ಫಸ್ಟ್ ಆಪ್ಷನ್ ಕರೆಕ್ಟ್. ಈ ಚಿತ್ರದಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ. ಎ ಬಿ ಎಲ್ಲಿದೆ? ಈ ಕಡೆ ಇದೆ. ಇದು ಎ ಬಿ. ದಿಸ್ ಎ ಬಿ ಈಸ್ ಈಕ್ವಲ್ ಟು ದಿಸ್ ಬಿ ಸಿ. ಆದ್ರೆ ಕೋನ ಎ ಬಿ ಸಿ ಅಳತೆ, ಎ ಬಿ ಸಿ ಇದ್ರ ಅಳತೆ ಕಂಡಿಬೇಕು ನಾವು. ಓಕೆ, ಸಪೋಸ್ ಇಟ್ ಈಸ್ ಎಕ್ಸ್. ಓಕೆ, ಎ ಬಿಗೆ ಅಭಿಮುಖ ಬಾಹು ಯಾವುದು ಅಂತಂದ್ರೆ ಇದು. ಇದನ್ನ ವೈ ಅಂತ ಕರೀರಿ. ಎಷ್ಟು ಅಂತ ಗೊತ್ತಿಲ್ಲ. ಬಿ ಸಿಗೆ ಅಭಿಮುಖ ಕೋನ, ಸಾರಿ, ಎ ಬಿಗೆ ಅಭಿಮುಖ ಕೋನ ವೈ. ಬಿ ಸಿಗೆ ಅಭಿಮುಖ ಕೋನ ಇದು ಎ ಬಿ ಮತ್ತು ಬಿ ಸಿ ಎರಡು ಈಕ್ವಲ್ ಆಗಿರೋದ್ರಿಂದ ಈ ಕೋನ ವೈ ಆಗಿದ್ರೆ ಇಲ್ಲಿ ಮೇಲ್ಗಡೆ ಕೂಡ ಎಷ್ಟಿರುತ್ತೆ ಕೋನ ಅಂದ್ರೆ ವೈ ಡಿಗ್ರಿ ಇರ್ತದೆ. ಓಕೆ, ರೈಟ್. ಆಮೇಲೆ ಇಲ್ಲಿ ಎ ಸಿ ಅನ್ನೋದು ಬಿ ಡಿ ಅನ್ನೋ ಸ್ಟ್ರೈಟ್ ಲೈನ್ ಮೇಲೆ ನಿಂತಿದೆ. ಇದು ಬಿ ಡಿ ಅನ್ನೋ ಒಂದು ಸ್ಟ್ರೈಟ್ ಲೈನ್. ಇದ್ರ ಮೇಲೆ ಎ ಸಿ ಅನ್ನೋ ಒಂದು ಲೈನ್ ನಿಂತಿದೆ. ಈ ಕಡೆ 115 ಡಿಗ್ರಿ ಇದೆ ಅಂತಂದ್ರೆ ಈ ವೈ ಮತ್ತೆ 115 ಎರಡನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಈ ಕಡೆ 115 ಇದೆ ಅಂತಂದ್ರೆ 180 ಆಗ್ಬೇಕು ಅಂತಂದ್ರೆ ಈ ವೈ ಎಷ್ಟು ಡಿಗ್ರಿ ಇರಬೇಕು ಅಂತಂದ್ರೆ ಇಟ್ ಶುಡ್ ಬಿ 65 ಡಿಗ್ರಿ, 65 ಡಿಗ್ರಿ ಇರಬೇಕು. 65 ಡಿಗ್ರಿ ಇದ್ರೆ ಒಟ್ಟು ಕೂಡಿಸಿದಾಗ 180 ಆಗ್ತದೆ. ಸೊ ವೈ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ? 65 ಸಿಕ್ತು. ಹಾಗಾದ್ರೆ ಈ ವೈ ವ್ಯಾಲ್ಯೂ 65 ಡಿಗ್ರಿ. ಹಾಗಾದ್ರೆ ಈ ವ್ಯಾಲ್ಯೂ ಕೂಡ 65 ಡಿಗ್ರಿ. ಈಗ ತ್ರಿಭುಜ ಒಳಗಡೆ ತಗೊಳ್ರಿ. ಎ ಬಿ ಸಿ ಮೂರನ್ನು ಕೂಡಿಸಿದ್ರೆ 180 ಡಿಗ್ರಿ ಬರಬೇಕು. ದೇರ್ ಫೋರ್ 65 ಪ್ಲಸ್ 65 ಪ್ಲಸ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 65 ಪ್ಲಸ್ ಎಕ್ಸ್ ತ್ರಿಭುಜದ ಒಳಕೋನಗಳ ಮೊತ್ತ. 65 ಕೂಡಿಸಿದ್ರೆ 130. ಯಾಕಂದ್ರೆ 60 120, 5 5 10, 120 130 ಪ್ಲಸ್ ಎಕ್ಸ್ ಈಕ್ವಲ್ ಟು 180. 130 ರೈಟ್ ಸೈಡ್ ತಗೊಳ್ರಿ. ಮೈನಸ್ 130 ಆಯ್ತು. ಸೊ 180 130 ಹೋದ್ರೆ 50 ಡಿಗ್ರಿ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 50 ಡಿಗ್ರಿ. ಎಕ್ಸ್ ಅಂತಂದ್ರೆ ಕೋನ ಎ ಬಿ ಸಿ ಇದು 50 ಡಿಗ್ರಿ. ಫಸ್ಟ್ ಆಪ್ಷನ್ ಕರೆಕ್ಟ್. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ನೋಡಿ, ಇಲ್ಲಿ 130 ಡಿಗ್ರಿ ಇದೆ ಅಂತಂದ್ರೆ ಒಂದು ಸ್ಟ್ರೈಟ್ ಲೈನ್ ಮೇಲೆ ಇರೋದ್ರಿಂದ ಈ ಕಡೆ ಎಷ್ಟು ಡಿಗ್ರಿ ಇರಬೇಕು ಅಂದ್ರೆ 50 ಡಿಗ್ರಿ ಇರಬೇಕು. ಯಾಕಂದ್ರೆ 130 ಪ್ಲಸ್ 50 180 ಆಗುತ್ತೆ. ಓಕೆ, ಇಲ್ಲಿ 120 ಡಿಗ್ರಿ ಇದೆ ಅಂತಂದ್ರೆ ಇದು ಬಾಹ್ಯ ಕೋನ. ಈ ಎರಡು ಅಂತರಾಭಿಮುಖ ಕೋನಗಳು. ಈ 50 ಮತ್ತೆ ಎಕ್ಸ್ ಅನ್ನೋದು ಅಂತರಾಭಿಮುಖ ಕೋನಗಳು. ಇವೆರಡರ ಮೊತ್ತಕ್ಕೆ ಈ 120 ಸಮವಾಗಿರ್ತದೆ. ದೇರ್ಫೋರ್ ಎಕ್ಸ್ ಪ್ಲಸ್ 50 ಈಕ್ವಲ್ ಟು 120. ಬಾಹ್ಯ ಕೋನದ ಮೊತ್ತ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಎಕ್ಸ್ ಈಕ್ವಲ್ ಟು 120 ಮೈನಸ್ 50. 50 ಈ ಕಡೆ ಬಂದ್ರೆ ದೇರ್ಫೋರ್ ಎಕ್ಸ್ ಈಕ್ವಲ್ ಟು 120ರಲ್ಲಿ 50 ಹೋದ್ರೆ 70 ಡಿಗ್ರಿ. Therefore, option 3 correct. Next question. ತ್ರಿಭುಜ ಎಬಿಸಿ ಯಲ್ಲಿ ಡಿಇ ಸಮಾಂತರ ಬಿಸಿ. ಡಿ is parallel to BC.
AD by DB equal to 3/c. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇದೆಯಲ್ಲ ಅದರ ಮೇಲೆ ಇರುವಂತಹ ಒಂದು ಕ್ವಶನ್ ಇದು. AD by DB equal to 3/5 ಇದೆ. AC equal to 5.6 ಸೆಂಟಿಮೀಟರ್ ಆದರೆ AE ಅದರ ಅಳತೆ ಕಂಡುಹಿಡಿಯಬೇಕು. ರೆಫರೆನ್ಸಿಗೆ ಒಂದು ಚಿತ್ರ ತಗೊಳ್ಳೋಣ. ಇದು ತ್ರಿಭುಜ ABC, A B ಇದು C. ಇಲ್ಲಿ ಒಂದು ಪ್ಯಾರಲಲ್ ಲೈನ್ ಇದೆ DE, ಯಾವುದಕ್ಕೆ BCಗೆ ಪ್ಯಾರಲಲ್ ಆಗಿದೆ. DE it is parallel to BC. This is parallel to BC. Okay. AD by DB equal to 3/5. ಅಂದ್ರೆ A ಇಂದ D ಗೆ ಎಷ್ಟಿದೆ ಅಂತಂದ್ರೆ 3 ಯೂನಿಟ್ಸ್ ಇದೆ, ಅಥವಾ ಎಷ್ಟಿದೆ ಗೊತ್ತಿಲ್ಲ, ಸಪೋಸ್ ಅಂದ್ರೆ 3x ಅಂತ ಅನ್ಕೊಳ್ಳೋಣ. D ಇಂದ B ಗೆ ಎಷ್ಟಿದೆ ಅಂತಂದ್ರೆ 5x, ಯಾಕಂದ್ರೆ ರೇಷಿಯೋ ಕೊಟ್ಟಿರೋದ್ರಿಂದ x ಕ್ಯಾನ್ಸಲ್ ಆಗಿ 3/5 ಅಂತ ಬರೆದಿರ್ತಾರೆ ಅವರು. A ಇಂದ C ಗೆ ಟೋಟಲ್ ಎಷ್ಟಿದೆ ಅಂತಂದ್ರೆ A ಇಂದ C ಗೆ ಟೋಟಲ್ ಎಷ್ಟಿದೆ ಅಂತಂದ್ರೆ 5.6 ಸೆಂಟಿಮೀಟರ್ ಇದೆ. ನಾವು ಫೈಂಡ್ ಮಾಡಬೇಕಾಗಿರೋದು AE. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಈ ರೀತಿ ಒಂದು ಬಾಹುಗೆ ಸಮಾಂತರ ಆಗಿತ್ತು ಅಂತಂದ್ರೆ ನಾವೇನಂತ ಬರೀಬಹುದು, AD by DB ಈಕ್ವಲ್ ಟು, ನೋಡಿ ಈ ರೀತಿ ಬರೀಬಹುದು, AD by DB ಈಕ್ವಲ್ ಟು AE by EC ಅಂತ ಬರೀಬಹುದು. ಅಥವಾ AD by AB ಈಕ್ವಲ್ ಟು AE by AC ಅಂತ ಕೂಡ ಬರೀಬಹುದು. ಇಲ್ಲಿ ನಮಗೆ ಬೇಕಾಗಿರೋದು, ಇಲ್ಲಿ ಕೊಟ್ಟಿರೋದು AC ಕೊಟ್ಟಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ರಿಸಲ್ಟ್ ಯೂಸ್ ಮಾಡ್ಕೊಳ್ತೀವಿ. AD by AB ಈಕ್ವಲ್ ಟು AE by AC, ಈ ರಿಸಲ್ಟ್ ನ ಯೂಸ್ ಮಾಡ್ಕೊಳ್ಳೋಣ. ಇದು ಬೇಡ ನಮಗೆ. ಓಕೆ, AD ಎಷ್ಟಿದೆ ಅಂತಂದ್ರೆ 3x ಇದೆ, ಪ್ಲಸ್ AB ಅಂತಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಇದು 3x ಪ್ಲಸ್ 5x ಎಷ್ಟಾಗ್ತದೆ ಅಂತಂದ್ರೆ 8x. ಇಟ್ ಈಸ್ ಈಕ್ವಲ್ ಟು AE, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. AE ಆಸ್ ಇಟ್ ಈಸ್ ಇರಲಿ. AC ಎಷ್ಟಿದೆ ಅಂದ್ರೆ 5.6 ಸೆಂಟಿಮೀಟರ್. x ಕ್ಯಾನ್ಸಲ್ ಆಗಲಿ, 5.6 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು 5.6 ಡಿವೈಡೆಡ್ ಬೈ 8 ಈಕ್ವಲ್ ಟು AE. 8 1 8 0.7 8 56 ಪಾಯಿಂಟ್ ಇರೋದ್ರಿಂದ ಇಲ್ಲಿ 0.7 ಬರುತ್ತೆ. ಈಗ AE ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ರಿ, 3 21, ಬಟ್ ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಇರೋದ್ರಿಂದ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಕೊಡಬೇಕು. ಸೊ ವ್ಯಾಲ್ಯೂ ಈಸ್ 2.1 ಸೆಂಟಿಮೀಟರ್. ದೇರ್ಫೋರ್ AE ಈಕ್ವಲ್ ಟು 2.1 ಸೆಂಟಿಮೀಟರ್. ಫಸ್ಟ್ ಆಪ್ಷನ್ ಕರೆಕ್ಟ್. ಕೊಟ್ಟಿರುವ ಚಿತ್ರದಲ್ಲಿ EC ಸಮಾಂತರ AB, ಕೋನ ECD ಈಕ್ವಲ್ ಟು 70 ಡಿಗ್ರಿ, ಕೋನ BDO ಈಕ್ವಲ್ ಟು 20 ಡಿಗ್ರಿ ಆದರೆ ಕೋನ OBD ಇದನ್ನು ಕಂಡುಹಿಡಿಯಬೇಕು. ಓಕೆ, EC ಸಮಾಂತರ AB, EC is parallel to AB, EC is parallel to AB. ಇಲ್ಲಿ CD ಅನ್ನೋದು ಟ್ರಾನ್ಸ್ವರ್ಸಲ್, ಛೇದಕ ಅಂತ ಕರಿತೀವಿ ನಾವು. ಸೊ ಆಂಗಲ್ C ಈಕ್ವಲ್ ಟು ಇಲ್ಲಿ AOD, ECO ಅಂಡ್ AOD, ದೀಸ್ ಟು ಆರ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಅನುರೂಪ ಕೋನಗಳು. ಸಮಾಂತರ ರೇಖೆಗಳ ಮೇಲೆ ಒಂದು ರೇಖೆ ಹಾದು ಹೋದಾಗ ಅಲ್ಲಿ ಉಂಟಾಗುವಂತಹ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತವೆ. ಹಾಗಾಗಿ ಇಲ್ಲಿ 70 ಡಿಗ್ರಿ ಇದೆ ಅಂತಂದ್ರೆ AOD ಇದು ಕೂಡ 70 ಡಿಗ್ರಿ ಇರ್ತದೆ. ಮೇಲ್ಗಡೆ 70 ಡಿಗ್ರಿ ಇದೆ ಮತ್ತು ಇದು ಒಂದು ಸರಳ ರೇಖೆ ಆಗಿರೋದ್ರಿಂದ ಒಂದು ಸರಳ ರೇಖೆ ಒಟ್ಟು ಮೊತ್ತ ಆ ಕಡೆ ಈ ಕಡೆ ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗಬೇಕು. ಇದು 70 ಇದೆ ಅಂತಂದ್ರೆ ಇದು ಎಷ್ಟು ಡಿಗ್ರಿ ಇರ್ತದೆ ಹಾಗಾದ್ರೆ ಅಂತಂದ್ರೆ ಇಲ್ಲಿ ಇದು ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ 110 ಡಿಗ್ರಿ ಇರ್ತದೆ. ಯಾಕಂದ್ರೆ 110 ಪ್ಲಸ್ 70 180 ಆಗ್ತದೆ. ಈಗ ಒಂದು ತ್ರಿಭುಜ ಇದೆ ಇಲ್ಲಿ. ಯಾವ ತ್ರಿಭುಜ ಅಂತಂದ್ರೆ BOD ತ್ರಿಭುಜ. ಈ ತ್ರಿಭುಜದಲ್ಲಿ ಎರಡು ಕೋನಗಳು ಗೊತ್ತು ನಮಗೆ, ಇದು 110 ಇದು 20. ಹಾಗಾದ್ರೆ ಇದೆಷ್ಟಿರ್ಬೇಕು, ಒಟ್ಟು 180 ಆಗ್ಬೇಕಲ್ಲ. 110 120 ಅಂತಂದ್ರೆ ಅಲ್ಲಿಗೆ 130 ಡಿಗ್ರಿ ಆಯ್ತು. ಇನ್ನು ಎಷ್ಟು ನಾನು ಕೂಡಿಸಿದ್ರೆ 180 ಆಗುತ್ತೆ ಅಂತಂದ್ರೆ ಇನ್ನು 50ನ ಕೂಡಿಸಿದ್ರೆ 180 ಆಗ್ತದೆ. ಹಾಗಾಗಿ ಕೋನ ಬಿ ಎಷ್ಟು ಡಿಗ್ರಿ ಇರಬೇಕು ಅಂತಂದ್ರೆ 50 ಡಿಗ್ರಿ. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಅಥವಾ ನೀವು
ಆಂಗಲ್ ಓ ಪ್ಲಸ್ ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು 180 ಡಿಗ್ರಿ, ಆ ರೀತಿನಾದ್ರೂ ಮಾಡ್ಬೋದು. ಆಂಗಲ್ ಓ ಎಷ್ಟಿದೆ 110 ಡಿಗ್ರಿ, ಆಂಗಲ್ ಡಿ ಎಷ್ಟಿದೆ 20 ಡಿಗ್ರಿ ಪ್ಲಸ್ ಆಂಗಲ್ ಬಿ ಗೊತ್ತಿಲ್ಲ, ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ ರೀತಿ ಮಾಡಿದ್ರು ಅದೇ ಬರುತ್ತೆ. 110 ಪ್ಲಸ್ 20 ಅಂದ್ರೆ 130, ಈ ಕಡೆ ಬಂದ್ರೆ ಮೈನಸ್ 130. ದೇರ್ಫೋರ್ OBD ಈಕ್ವಲ್ ಟು 50 ಡಿಗ್ರಿ. ದೇರ್ಫೋರ್ ಆಂಗಲ್ ಬಿ ಅಥವಾ ಆಂಗಲ್ OBD ಈಕ್ವಲ್ ಟು 50 ಡಿಗ್ರಿ.